ಮಿನಿಸ್ಟರ್ ಆಗಿ MP ಆಗಿ ಅಂದ್ರೂ ಅವ್ರಿಗೆ ಆ ಸಿಸ್ಟಮೇ ಬೇರೆ ಇರ್ತದೆ. ಆದರೂ ಅವರು ಯಾವಾಗಲೂ ಆ ಥರ ತೋರಿಸಿಲ್ಲ. ತುಂಬ ಸಿಂಪಲ್ ರೀತಿಯಿಂದ ಜನಗೆ ಭೇಟಿ ಮಾಡಿದ್ದಾರೆ. ಕೆಲಸ ಎಷ್ಟಾಗಿದೆ ಅದು ಒಂದು ಅವ್ರ ಪೀರಿಯಡ್ನಲ್ಲಿ ತುಂಬ ಡೆವಲಪ್ಮೆಂಟ್ ಕೆಲಸ ಆಗಿದೆ. ಅದು ಒಂದು ಸೈಡ್ಗೆ ನಮ್ಗೆ ಏನು ರೆಸ್ಪೆಕ್ಟ್ ಕೊಡ್ತಿದ್ರು ಅದು ಮುಖ್ಯ ಇತ್ತು. ಈಗ ಜನ ಏನು ರೆಸ್ಪೆಕ್ಟ್ದು ತುಂಬ ಇಂಪಾರ್ಟೆನ್ಸ್ ಇದೆ. ಈ ಕಾಲದಲ್ಲಿ ಯಾರಿಗೂ ಒಂದ್ಸಲ ಊಟ 2 ಸಲ ಊಟ ಸಿಕ್ಕಿಲ್ಲ ಅಂತ ನಡೀತದೆ. ಆದರೂ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅವರು ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರು ಮತ್ತು ತುಂಬ ಡೆವಲಪ್ಮೆಂಟ್ ಕೆಲಸ ಮಾಡಿದ್ದಾರೆ. ರೋಡ್ ಆಗಲಿ, ನೀರಿಂದಾಗಲಿ, ರೈತರ ಸಲಗಾಗಲಿ. ಅವ್ರದ್ದು ಒಂದು ದೊಡ್ಡ ಡ್ರೀಮ್ ಏನಿತ್ತು ಅಂದ್ರೆ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಅವ್ರಿಗೆ ಕನಸಿತ್ತು. ಆದರೂ ಅವ್ರ ಪೀರಿಯಡ್ನಲ್ಲಿ ಅವ್ರ ಫೌಂಡೇಶನ್ ಕೊಟ್ಟು ಹೋಗಿದ್ದಾರೆ. ಮೊನ್ನೆ ಫೌಂಡೇಶನ್ ಹಾಕಿದ್ದಾರೆ ಮುಖ್ಯಮಂತ್ರಿ ಅವರು. ಮತ್ತೆ ಈಗ ಸರ್ಕಾರ ಇದೆ ನಮ್ದು. ಸುಮಾರು ಡೆವಲಪ್ಮೆಂಟ್ ಕೆಲಸ 100% ಬೈ ಎಲೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ನಾನು ಒಂದ್ಸಲ ಫಸ್ಟ್ ಬೈ ಎಲೆಕ್ಷನ್ ನಲ್ಲೇ ಗೆದ್ದೀನಿ. ನನ್ನ ಹತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದು ಸುಮಾರು ಡೆವಲಪ್ಮೆಂಟ್ ಕೆಲಸ ಅನೌನ್ಸ್ ಮಾಡಿ ಎಲ್ಲದು ಕಂಪ್ಲೀಟ್ ಆಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಮೆಡಿಕಲ್ ಕಾಲೇಜ್ ಆಗಿದೆ, ರೋಡ್, ವಾಟರ್ ಸಿಸ್ಟಮ್, ಏನೇನು ಸಮಸ್ಯೆ ಅದು ಕಂಪ್ಲೀಟ್ ಎಲ್ಲ ಮಂತ್ರಿ ಅವರವರು ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೆ. ಬೈ ಎಲೆಕ್ಷನ್ ನಾವು ಗ್ರೌಂಡ್ ಲೆವೆಲ್ ಹೋಗಿ ನೋಡ್ಬಿಟ್ಟಿದ್ದೆವು. ಈ ಸಲ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಡ್ಮಿನಿಸ್ಟ್ರೇಷನ್ ತುಂಬಾ ಒಳ್ಳೆದಿದೆ. ಈಕ್ವಾಲಿಟಿ ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದಾರೆ ಸಂವಿಧಾನದಲ್ಲಿ ಆ ಥರ ಎಲ್ಲರಿಗೂ ಈಕ್ವಾಲಿಟಿ. ಕಾಂಗ್ರೆಸ್ ಸರ್ಕಾರ ಯಾವ ಜಾತಿ ಇಲ್ಲ. ಪರ್ಟಿಕ್ಯುಲರಿ ಏನು BJPನಲ್ಲಿ ಮಾಡ್ತಾರೆ ಆ ಥರ ಯಾವುದೂ ಇಲ್ಲ. ಮತ್ತು ನಮಗೆ ಎಲ್ಲರಿಗೆ ಈಗೇನು 5 ಗ್ಯಾರಂಟಿ ಇದೆ. ಮಿನಿಮಮ್ 60,000 ಕೋಟಿ ವರ್ಷಕ್ಕೆ ಹೋಗ್ಲಕ್ಕೆ. ಅದು 60,000 ಕೋಟಿ ಏನು ಸುಮ್ಮನೆ ಹೋಗಲ್ವಂಟಿದೆ, ಅದು ಡೆವಲಪ್ಮೆಂಟ್ ಕೆಲಸ. ಒಂದೆರಡು ಎಕ್ಸಾಂಪಲ್ ಹೇಳ್ತೇನೆ. ಡೆವಲಪ್ಮೆಂಟ್ ಕೆಲಸ ಏನಿದೆ ಅಂದ್ರು ಸುಮಾರು ಹೆಣ್ಮಕ್ಳು ಬಂದು ನನ್ನ ಹತ್ರ ಅಳ್ಳತ್ತಿದ್ರು. ಇಲ್ಲಿ ಹೋದಾಗ ಸುಮಾರು ಅಂಬೇಡ್ಕರ್ ಕಾಲೇಜಿನಲ್ಲಿ ಭೇಟಿ ಮಾಡಿದ್ದಾರೆ. ಸರ್, ನಾವು ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೋ, ಲೇಬರ್ ಕೆಲಸ ಹೋಗ್ತಿದ್ದೋ, ನಮ್ಗೆ ಮಕ್ಕಳಿಗೆ ಸ್ಕೂಲ್ ಹಾಕಬೇಕಂದ್ರೂ ತುಂಬಾ ಕಷ್ಟ ಇತ್ತು. ಪ್ರೈವೇಟ್ ಸ್ಕೂಲ್ನಲ್ಲಿ 500 ದುಡ್ಡು ಕೊಡೋದು ತುಂಬಾ ಕಷ್ಟ ಇತ್ತು. ಈಗ ಏನು 2,000 ಡೈರೆಕ್ಟ್ ನಿಮ್ಮ ಸರ್ಕಾರದಿಂದ ಬರ್ಲಂತದೆ. ನಾನು 2 ಮಕ್ಕಳಿಗೆ ಸ್ಕೂಲ್ನಲ್ಲಿ ಹಾಕಿದ್ದೀನಿ. 500 ದುಡ್ಡು ಕೊಳ್ಳತ್ತೀನಿ ಅಂತ